ಸರ್ ಈಗ ನೀವು ಒಂದು ತಿಂಗಳಿಂದ ಸಿದ್ಧತೆ ಪ್ರಾರಂಭ ಮಾಡಿದ್ರು ಎರಡು ಬೈ ಎಲೆಕ್ಷನ್. ನಿಮ್ಗಿಂತ ಫಸ್ಟ್ ಬಿಜೆಪಿ ಅವರು ಟಿಕೆಟ್ ಘೋಷಣೆ ಮಾಡ್ಕೊಟ್ರು, ಯಾಕೆ ಸರ್? ಅಲ್ಲಿ ಬಿಜೆಪಿ ಡಿಮಾಂಡ್ ಕಡಿಮೆ ಇದೆ, ನಮ್ಮಲ್ಲಿ ಜಾಸ್ತಿ ಅಭ್ಯರ್ಥಿಗಳು ಕೇಳೋದು ಜಾಸ್ತಿ ಇದೆ. ಈಗಾಗಲೇ ನಮ್ಮ ಚುನಾವಣೆಗೆ ಏನು ತಯಾರಿ ಮಾಡೋಕ್ಕೆಲ್ಲ ನಾವು ಮಾಡ್ಕೊಂಡಿದ್ದೀವಿ. ನಮ್ಗೆ ಗೆಲ್ತಿದ್ದು ವಿಶ್ವಾಸ ಎರಡು ಕ್ಷೇತ್ರಗಳಲ್ಲಿ. ಇವತ್ತು ಸನ್ಮಾನ್ಯ ಸುರ್ಜೇವಾಲ ಅವರು ಮೀಟಿಂಗ್ ಮಾಡ್ತಿದ್ದಾರೆ. ಯಾಕಂದ್ರೆ ದಾವಣಗೆರೆಗೆ ನಮಗೆ ಚಾನಲ್ ಹಾಕಿದ್ರು, ಮತ್ತು ಬಾಗಲಕೋಟೆ ಕೂಡ ಇದು ಚರ್ಚೆ ಆಗುತ್ತೆ. ಬಹುಶಃ ನಾಳೆ ಫೋನ್ ಅದು ಅನೌನ್ಸ್ ಮಾಡಿದ್ರು. ನಮ್ಮ ಚುನಾವಣೆಗೆ ಈಗ ಟಿಕೆಟ್ ಅವ್ರು ಬೇಗ ಅನೌನ್ಸ್ ಮಾಡಿರ್ಬೋದು, ಆದರೆ ನಮ್ಮ ಕೆಲಸದ ಮೇಲೆ ನಮ್ಮ 5 ಗ್ಯಾರಂಟಿಗಳು ನಮ್ಮ ಚುನಾವಣೆಗೆ ಶ್ರೀರಕ್ಷೆ ಆಗ್ತಿದೆ. ನಮ್ಗೆ ವಿಶ್ವಾಸ ಇದೆ ಎರಡು ಕ್ಷೇತ್ರಗಳಲ್ಲಿ ನಾವು ಲೀಡರ್ ಗೆಲ್ತೀವಿ ಅಂತ ಹೇಳೋದು ಬಯಸ್ತಾ ಇದ್ದೀವಿ. ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತ ಸಮುದಾಯ ಹೈಯೆಸ್ಟ್ ಮತ ಇದೆ, ನಮಗೆ ಟಿಕೆಟ್ ಕೊಡಬೇಕು ಅನ್ನೋ ಡಿಮ್ಯಾಂಡ್ ಜೋರಾಗಿದೆಯಲ್ಲ, ಚರ್ಚೆ ನಡೀತಾ ಇದೆ. ಅದಕ್ಕೋಸ್ಕರ ಇವತ್ತು ಮೀಟಿಂಗ್ ಕರ್ತಿದ್ದಾರೆ. ಮತ್ತು ಇವತ್ತು ಚರ್ಚೆ ಮಾಡಿ CM ಮತ್ತು KPC ಅಧ್ಯಕ್ಷರು ಮತ್ತು ಸುರ್ಜೇವಾಲ ಅವರು ಈಗಾಗಲೇ ಚರ್ಚೆ ನಡೀತಾ ಇದೆ. ಬಂದ್ಮೇಲೆ ಎಲ್ಲ ಮಾತಾಡಿ ಎಲ್ಲ ಮುಖಂಡರನ್ನ ಮತ್ತೆ ಸ್ಥಳೀಯ ಮುಖಂಡರ ಚರ್ಚೆ ಮಾಡಿ ಬಾಗಲಕೋಟೆ ದಾವಣಗೆರೆ ಎರಡು ಕ್ಷೇತ್ರಗಳು ಸ್ಥಳೀಯ ಮುಖಂಡರು ಚರ್ಚೆ ಮಾಡಿ ಆ ಭಾಗದ ಜಿಲ್ಲಾ ಮಂತ್ರಿಗಳಿರ್ಬೋದು ಅಥವಾ ಬೇರೆ ಪದಾಧಿಕಾರಿಗಳಿರ್ಬೋದು ಕಾರ್ಯಕರ್ತರಿರ್ಬೋದು ಒಟ್ಟಾರೆ ಅಭಿಪ್ರಾಯ ತಗೊಂಡು ಸೂಕ್ತ ಅಭ್ಯರ್ಥಿನ ನಾವು ಪಕ್ಷದ ವತಿಯಿಂದ ನಾವು ನಿಲ್ಲಿಸ್ತೀವಿ. ಇನ್ನೂ ಅಭ್ಯರ್ಥಿ ಫೈನಲ್ ಆಗಿಲ್ಲ. ಸಮರ್ಥ ಇವತ್ತಾಲೆ ನಾಮಿನೇಷನ್ ಫೈಲ್ ಮಾಡಿದ್ದಾರೆ, ಹೇಗೆ ಅಂತ ನಾನು ಫೈಲ್ ಮಾಡಿದ್ರೆ ಮಾಹಿತಿ ಇಲ್ಲ. ಒಟ್ಟಾರೆ ಇವತ್ತು ಬಹುಶಃ ನಾಳೆ ಅಷ್ಟೊತ್ತಿಗೆ ನಮ್ಮ ಕ್ಯಾಂಡಿಡೇಟ್ ಫೈಲ್ ಆಗೋದು ನಾಳೆ ಅನೌನ್ಸ್ ಆಗಿದೆ. ಹಾಕಿ ಆಮೇಲೆ ನಾವು ಹೇಳ್ತೀವಿ ಅಂತ ಏನಾದರೂ ಹೇಳಿದ್ದಾರೆ? ಇಲ್ಲ ಹಾಗೇನಿಲ್ಲ. ನಾಳೆ ಅಷ್ಟೊತ್ತಿಗೆ ಮತ್ತೆ ಅಂತಿಮವಾಗಿ ತೀರ್ಮಾನ ಆಗ್ಬೋದು ಸಾಧ್ಯತೆ ಇದೆ. ಈಗಾಗಲೇ ಚರ್ಚೆಯಲ್ಲಿದೆ. ಈಗಾಗಲೇ 2-3 ಮೀಟಿಂಗ್ ಆಗಿದೆ. ಒಂದೇನು ಕೂಡ ಮೀಟಿಂಗ್ ಆಗಿತ್ತು ಅಂತ ಅದು ಕೂಡ ನೇರವಾಗಿ ಒಂದು ಟೀಮ್ ಕೂಡ ದಾವಣಗೆರೆಗೆ ಹೋಗಿತ್ತು. ಬಾಗಲಕೋಟೆಗೆಲ್ಲ ಮುಖಂಡರುಗಳು ಬಂದು ಮುಖ್ಯಮಂತ್ರಿಗಳಿಗೆ ಚರ್ಚೆ ಮಾಡಿ ಯಾರು ಕ್ಯಾಂಡಿಡೇಟ್ ಆಗಬೇಕಂತ ಅದು ಕೂಡ ತೀರ್ಮಾನ ಮಾಡಿದ್ದಾರೆ. ಅಂತಿಮವಾಗಿ ತೀರ್ಮಾನ ನಾಳೆ ಆಗ್ಬೋದು ಅಂತ ವಿಶ್ವಾಸ. ಪಾರ್ಟಿ ಒಪ್ಪಿಗೆ ಇಲ್ಲದೆ ನಾಮಪತ್ರ ಸಲ್ಲಿಸೋದಕ್ಕೆ ಅವಕಾಶ ಇದೆಯಾ? ಅದ್ರ ಬಗ್ಗೆ ನಾನು ಸರಿ ಮಾಡಿದ್ರೆ ನಮಗೆ ಮಾಹಿತಿ ಇಲ್ಲ, ಅದು ಹೇಳ್ತೀನಿ. ವಿಚಾರ ಗೊಂದಲ ಇದೆ ಅಂತ ಸರ್ ಪಕ್ಷದಲ್ಲಿ. ಯಾವ ಬಿ ಫಾರಂ ಇಲ್ದಿರೇನೆ ಹೋಗಿ ಮಿನಿಸ್ಟ್ರು ನಮ್ಮಲ್ಲಿ ಯಾವ ಗೊಂದಲ ಇಲ್ಲ. ನಮ್ಮಲ್ಲಿ ಈಗಾಗಲೇ ಸಾಕಷ್ಟು ಜನ ಟಿಕೆಟ್ ಕೇಳೋಗಿದ್ದಾರೆ. ಬಾಗಲಕೋಟೆಯಲ್ಲಿ ಜನ ಇದ್ದಾರೆ, ಜಾಸ್ತಿ ಟಿಕೆಟ್ ಕೇಳ್ತಾರೆ. ಇಲ್ಲಿ ನಮ್ಮ ದಾವಣಗೆರೆ ಸಾಕಷ್ಟು ಅಭ್ಯರ್ಥಿಗಳಿದ್ದಾರೆ. ಅದರಿಂದ ಎಲ್ಲರ ಮಾತಾಡಿ ಚರ್ಚೆ ಮಾಡಿ ನಮ್ಮಲ್ಲಿ ಡೆಮಾಕ್ರಸಿ ಇದೆ ಎಲ್ಲ. ಯಾಕಂದ್ರೆ ಅಲ್ಲಿ ಅಂದ್ರೆ ಹಿಟ್ಲುವಾದ ಇದೆ. ನೇರವಾಗಿ ಯಾರು ಚರ್ಚೆ ಮಾಡಿ ಡೆಲ್ಲಿಯಿಂದ ಕಳಿಸ್ಬಿಡ್ತಾರೆ. ಅದು ನಮ್ಮಲ್ಲಿ ಚರ್ಚೆ ನಡೀತಾ ಇದೆ. ಎಲ್ಲರೂ ಒಮ್ಮತದಿಂದ ಮಾತಾಡ್ತಾರೆ, ಮಾಡ್ತೀವಿ. ವೀಕ್ ಇದೆಯಾ ಸರ್? ನಮ್ಮಲ್ಲಿ ಯಾವ ವೀಕು ಇಲ್ಲ. ನಮ್ಮಲ್ಲಿ ಡೆಮಾಕ್ರಸಿ ಇದೆ, ಪ್ರಜಾಪ್ರಭುತ್ವ ಇದೆ. ಅವರಲ್ಲಿ ಹಿಟ್ಲುವಾದ ಇದೆ, ನಮ್ಮಲ್ಲಿ ಪ್ರಜಾಪ್ರಭುತ್ವ ಇದೆ. ಎರಡು ಪಕ್ಷದಲ್ಲಿ ಕುಟುಂಬ ರಾಜಕಾರಣ ವಿರೋಧಿಸ್ತೀರಾ? ಸೊ ಈಗ ಈಗ ಮತ್ತೆ ಕುಟುಂಬ ರಾಜಕಾರಣಕ್ಕೆ ವೇದಿಕೆ ಸಿದ್ಧವಾಗಿದೆ. ಪಕ್ಷದ ಕಾರ್ಯಕರ್ತರ ಮುಖಂಡರ ಏನು ಒಮ್ಮತ ನಿರ್ಧಾರ ಪಕ್ಷ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.